ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಗಿಡಗಳಿಗೆ ಇಷ್ಟು ಅತ್ಯುತ್ತಮವಾಗಿ ಹೂವು ಕೊಡಬೇಕಾದ್ರೆ ನಾವು ಫರ್ಟಿಲೈಸರ್ಗಳನ್ನ ಬಳಸಿರ್ತೇವೆ. ಇವತ್ತು ನಾನು ನನ್ನ ಗಿಡಗಳಿಗೆ ಫರ್ಟಿಲೈಸರ್ ಕೊಡೋಂತಹ ದಿನ ಆಗಿದೆ. ಹಾಗಾಗಿ ಆ ಫರ್ಟಿಲೈಸರ್ ಏನು, ಹೇಗೆ ತಯಾರಿಸಿದ್ದೀನಿ, ಅದನ್ನು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗುತ್ತೆ, ಈ ವಿಡಿಯೋ ಉಪಯೋಗ ಆಗುತ್ತೆ ಅಂದರೆ ಅಂಥವ್ರಿಗೆ ಶೇರ್ ಮಾಡಿ ದಯವಿಟ್ಟು. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ನೀವು ಕೊಡೋಂತಹ ಲೈಕ್ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮೆಚ್ಚುಗೆಗಳು ಬಂದಾಗ ತಾನೇ ನಮಗೂ ಪ್ರೋತ್ಸಾಹ ಅನಿಸೋದು, ಏನೇ ಕೆಲಸ ಮಾಡಬೇಕಾದ್ರೂ. ಹಾಗಾಗಿ ದಯವಿಟ್ಟು ಮೆಚ್ಚುಗೆಯನ್ನು ಸೂಚಿಸಿ. ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತೀರಾ ಅಂಥವರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ನಾವು ಹಾಕುವಂಥ ಫರ್ಟಿಲೈಸರ್ ತುಂಬ ಅತ್ಯುತ್ತಮವಾದಂತಹ ಕೆಲಸಗಳನ್ನು ಗಿಡಗಳಲ್ಲಿ, ಮಣ್ಣಿನಲ್ಲಿ ಮೇಯ್ನಾಗಿ ಮಾಡುತ್ತೆ. ಮಣ್ಣು ಶುದ್ಧವಾಗಿ ನೀಟಾಗಿ ಇದ್ದಾಗಲೇ ನಾವು ಒಳ್ಳೆಯ ಗಿಡಗಳನ್ನು ನೋಡೋದಕ್ಕೆ ಸಾಧ್ಯ ಆಗೋದು. ಈ ಫರ್ಟಿಲೈಸರ್ ಮಣ್ಣಿನಲ್ಲಿ ಬರುವಂತಹ ರೋಗವನ್ನು ಕಡಿಮೆ ಮಾಡುತ್ತೆ. ಹಾಗೆ ಬರೀ ಗೊಬ್ಬರವಾಗಿ ಮಾತ್ರ ಕೆಲಸ ಮಾಡಲ್ಲ, ಇದು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸೋದ್ರ ಜೊತೆಗೆ ಮಣ್ಣು ಪಾಟ್ನಲ್ಲಿ ಸಡಿಲ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಪಾಟಲ್ಲಿ ಮಣ್ಣು ಸಡಿಲ ಆಗೋದ್ರಿಂದ ಗಿಡಗಳಿಗೆ, ಬೇರುಗಳಿಗೆ ಒಳ್ಳೆ ಆಕ್ಸಿಜನ್ ಸಿಕ್ಕಂಗಾಗುತ್ತೆ. ಆಗ ನಮ್ಮ ಗಿಡಗಳು ಅತ್ಯುತ್ತಮವಾಗಿ ಬೆಳೀತವೆ. ಈ ಫರ್ಟಿಲೈಸರ್ ಬಳಸೋದ್ರಿಂದ ಬೇರುಗಳು ಚೆದರಿಕೊಂಡು ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮಣ್ಣು ಲೂಸ್ ಆಗಿರೋದ್ರಿಂದ ಬೇರುಗಳು ಚೆನ್ನಾಗಿ ಆಕ್ಸಿಜನ್ ಸಿಕ್ಕಿ ಬೆಳೆಯೋದ್ರಿಂದ ಬೇರುಗಳು ಚೆದರಿಕೊಂಡು ಬೆಳೆದಾಗ ನಮ್ಮ ಗಿಡಗಳು ಅತ್ಯುತ್ತಮವಾಗಿ ಬೆಳೀತವೆ. ಹೀಗೆ ಅನೇಕ ರೀತಿಯ ಉಪಯೋಗಗಳು ಈ ಫರ್ಟಿಲೈಸರಿಂದ ಇರುತ್ತೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಿಮಗೆ ಖಂಡಿತ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತೂ ಈ ವಿಡಿಯೋಯಿಂದ ಇದ್ದೇ ಇದೆ. ಹೊಸ ಬೇರುಗಳ ಬೆಳವಣಿಗೆ ಅತ್ಯುತ್ತಮವಾಗಿ ಆಗುತ್ತೆ. ಹೊಸ ಬಿಳಿ ಸಣ್ಣ ಸಣ್ಣ ಬೇರುಗಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಬನ್ನಿ, ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಫರ್ಟಿಲೈಸರ್ನ ತಯಾರು ಮಾಡೋದು ಹೇಗೆ, ಬಳಸೋದು ಹೇಗೆ ಅಂತೇಳಿ ನೋಡೋಣ. ಹಾಗೆ ಮೇಲ್ಗಡೆ ಬಂದರೆ ನಾವು ಮೇಲ್ಗಡೆ ಎಲ್ಲ ಗಿಡಗಳನ್ನು ಹೀಗೆ ಗುಡ್ಡೆ ಮಾಡಿ ಇಟ್ಟಿದ್ದೀವಿ. ಯಾಕೆಂದರೆ ತಾರಸಿ ಮೇಲೆ ತುಂಬ ಬಿಸಿಲಿರೋದ್ರಿಂದ ಗಿಡಗಳು ಹಾಳಾಗ್ತವೆ. ನೋಡಿ, ಕಲಂಚೋ ಪ್ಲ್ಯಾಂಟ್ ಎಷ್ಟು ದಿವಸ ಆಯಿತು, ತಿಂಗಳಾಯಿತು, ಇನ್ನೂ ಹೂವನ್ನು ಕೊಡ್ತಾನೆ ಇದೆ. ಹಾಗೆ ಮರ್ಗ ಕೂಡ ಅಷ್ಟೇ, ಇಷ್ಟು ಬಿಸಿಲಿದ್ರೂ ಕೂಡ ಚೆನ್ನಾಗಿ ಸರ್ವೈವ್ ಆಗ್ತಾಯಿದೆ. ಎಷ್ಟು ಗಿಡಗಳನ್ನ ನಾವು ಒಣಗೋದಕ್ಕೆ ಬಿಟ್ಟಿಲ್ಲ, ಆದರೆ ಇಲ್ಲಿ ಒಣಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಅಂದರೆ ನಮ್ಮ ಸಕ್ಕುಲೆಂಟ್ಸ್ಗಳು ಸ್ವಲ್ಪ ಒಣಗೋದಕ್ಕೆ ಸ್ಟಾರ್ಟ್ ಆಯಿತು. ಮರುಗ ಕೂಡ ನೋಡಿ ಹೊಸ ಗಿಡಗಳಾಗಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇವು ಹೊಸ ಗಿಡಗಳು. ಇವುಗಳಲ್ಲಿ ದಾಸವಾಳಗಳಲ್ಲಿ ಮೇಲಿರೋ ಗಿಡಗಳಲ್ಲಿ ಹೂವಿನ ಅಗಲ ಕಡಿಮೆ, ಬಟ್ ಹೂವಂತೂ ಬಿಡ್ತಾಯಿದೆ. ನೋಡಿ ಎಷ್ಟು ಪುಟ್ಟು ಕೂಡ ಆಗ್ತಾಯಿದೆ, ಬಟ್ ಹೂ ಬಿಡ್ತಾಯಿದೆ. ಅದೊಂದು ಹೂವಿನ ಗಾತ್ರ ಬಂದು ಸ್ವಲ್ಪ ಕಡಿಮೆ ಇದೆ. ಇವೆಲ್ಲ ಏನು ಬೇಸಿಗೆ ಕಾಲವನ್ನು ತುಂಬ ಇಷ್ಟಪಡೋಂತಹ ಗಿಡಗಳು. ಈ ಗಿಡಗಳೆಲ್ಲ ಇವೆಲ್ಲ ಚೆನ್ನಾಗಿಯೇ ಹೂ ಬಿಟ್ಕೊಂಡಿದೆ. ನಾಟಿ ದಾಸವಾಳ ಗಿಡಗಳಲ್ಲಿ ಒಳ್ಳೆ ಹೂಗಳನ್ನ ಬಿಡ್ತಾ ಇದ್ದಾವೆ. ಅವ್ರದ್ದೇನು ಕೊರತೆ ಇಲ್ಲ ನಮಗೆ. ನಾಟಿ ದಾಸವಾಳಗಳು ನೋಡಿ ಎಲ್ಲವೂ ಚೆನ್ನಾಗಿ ಹೂವು ಆಗ್ತಾಯಿದೆ. ಆದರೆ ಈ ಹೈಬ್ರಿಡ್ ಇದೆಯಲ್ಲ, ಹೈಬ್ರಿಡ್ದೇ ಕೊರತೆ. ಇಲ್ಲಿ ಬಿಸಿಲಲ್ಲಿ ಸ್ವಲ್ಪ ಹೂ ಬಿಡೋದಕ್ಕೆ ತುಂಬ ಕಷ್ಟಪಡ್ತಿದೆ. ಕೆಲವೊಂದು ಗಿಡಗಳು ಸತ್ತೋಗೋ ರೀತಿಯೇ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಅವನ್ನೆಲ್ಲ ಕೆಳಗಡೆಗೆ ಶಿಫ್ಟ್ ಮಾಡಿದ್ದು. ಬಟ್ ಗುಲಾಬಿ ಗಿಡ ಪರವಾಗಿಲ್ಲ, ಇಷ್ಟು ಬಿಸಿಲಲ್ಲಿ ಸೆಟ್ ಆಗ್ತಾಯಿದೆ. ಇವು ತುಂಬ ಕಷ್ಟಪಡ್ತಿದ್ದು ಎಲ್ಲವನ್ನು ಸರಿ ಮಾಡಿ, ಮತ್ತು ಇವನ್ನೆಲ್ಲ ನಾವು ಯಾವ್ಯಾವ ಜಾಗ ಅಂತ ನಾವು ಶಿಫ್ಟ್ ಮಾಡೋದಕ್ಕಾಗತ್ತೆ. ಹಾಗಾಗಿ ಸ್ವಲ್ಪ ಜಾಗ ಎಲ್ಲ ಚೇಂಜ್ ಮಾಡಿದ್ದೀವಿ. ಹಾಗೆ ಈ ಗಿಡಗಳು ಅಷ್ಟೇ ತುಂಬ ಕಷ್ಟಪಡ್ತಿತ್ತು. ಎಲ್ಲ ಗಿಡಗಳು ಇಲ್ಲಿ ಇದ್ದಂಥ ಹೈಬ್ರಿಡ್ ಗಿಡಗಳು ಜಾಗವನ್ನು ಚೇಂಜ್ ಮಾಡಿದ್ದೇನೆ. ಅದಕ್ಕೋಸ್ಕರ ಬರೀ ಬಿಸಿಲನ್ನು ಸಹಿಸ್ಕೊಳ್ಳುವಂತಹ ಗಿಡಗಳನ್ನ ಮಾತ್ರ ನಾನು ಇಲ್ಲಿ ಬಿಟ್ಟಿದ್ದೇನೆ. ಈ ಬೇಸಿಗೆ ಕಾಲ ಆಗಿರೋದ್ರಿಂದ. ಬೇಸಿಗೆ ಕಾಲದಲ್ಲಿ ಒಳ್ಳೆ ಹೂ ಬಿಟ್ಟಿತ್ತು. ಇದು ಕ್ರೋಟೋ ಪ್ಲ್ಯಾಂಟ್, ಇದೆಲ್ಲರೂ ಗೊತ್ತಿರುತ್ತೆ, ಎಲ್ಲ ಕಡೆಯೂ ಇದು ಆರಾಮಾಗಿ ಇರುತ್ತಲ್ವ.
ಚೆನ್ನಾಗಿ ಹೂ ಬಿಟ್ಟಿತ್ತು. ಬೇಸಿಗೆ ಕಾಲದಲ್ಲಿ ಗುಲಾಬಿ ಗಿಡ ಇಷ್ಟು ನೀಟಾಗಿದೆ, ಚೆನ್ನಾಗಿ ಎಲ್ಲ ಗಿಡಗಳು ಚೆನ್ನಾಗಾಗಿದೆ. ನನ್ನ ಹತ್ರ 5 ಗಿಡ ಇದೆ, ಎಲ್ಲವೂ ಚೆನ್ನಾಗಿದೆ. ಹಾಗೆ ಇದು ಕೂಡ ನೋಡಿ ಎಷ್ಟೊಂದು ಮೊಗ್ಗು ಹೂವು ಎಲ್ಲ ಆಗ್ತಾಯಿದೆ. ಇಷ್ಟೆಲ್ಲ ಮೊಗ್ಗು ಹೂಗಳು ಆಗಬೇಕು ಅಂದರೆ ನಾವು ಕೂಡ ಇದರಿಂದ ಅಷ್ಟೇ ಒಳ್ಳೆ ಪರಿಶ್ರಮವನ್ನು ಹಾಕಿರ್ತೀವಿ, ಒಳ್ಳೆ ಫರ್ಟಿಲೈಸರ್ಗಳನ್ನ ಕೊಟ್ಟಿರ್ತೀವಿ. ಹಾಗಾಗಿ ಇವೆಲ್ಲ ಎಷ್ಟು ಒಳ್ಳೆ ಮೊಗ್ಗುಗಳು ಹೂಗಳು ಎಲ್ಲ ಬಂದಿರುತ್ತೆ. ಇಲ್ಲೆಲ್ಲ ನಾನು ಹಾಕಿರುವಂತಹ ಕಟ್ಟಿಂಗ್ಸ್ಗಳೇ ಇದೆ. ಕಟ್ಟಿಂಗ್ಸ್ಗಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ, ಎಷ್ಟು ಚೆನ್ನಾಗಿ ಗ್ರೋತ್ ಆಗಿ ಹೊಸ ಮೊಗ್ಗುಗಳು ಆರಂಭ ಆಗಿದೆ. ಈ ಥರ ಆದಾಗ ನಾವು ಮಾಡೋವಂಥ ಕೆಲಸಗಳು ಸಾರ್ಥಕ ಅಂತ ಅನಿಸುತ್ತೆ. ಒಳ್ಳೆ ಹೂಗಳನ್ನ ನೋಡಿದಾಗ ಖುಷಿ ಅನಿಸುತ್ತೆ. ನಮ್ಮ ಮನೇಲಿ ಈ ಗಿಡಗಳು ಮಾತ್ರ ಈ ಬೇಸಿಗೆ ಕಾಲ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇಲ್ಲ. ಎಲ್ಲ ಎಲೆಗಳು ಈ ಥರ ಉದುರಿ ಕಡ್ಡಿ ಆಗ್ತಿದೆ, ಇದೊಂದು ಬೇಜಾರು. ಹಾಗೆಯೇ ಸಕ್ಯುಲೆಂಟ್ಸ್ ಕೂಡ ಚೆನ್ನಾಗಿಲ್ಲ, ಸ್ವಲ್ಪ ಎಲೆಗಳೆಲ್ಲ ಉದುರ್ತಾ ಇದೆ. ಬೇಸಿಗೆ ಬಿಸಿಲು ಆ ರೀತಿ ಇದೆ ಅಂತ ಅರ್ಥ. ಬನ್ನಿ ಸಕ್ಯುಲೆಂಟ್ಸ್ ತೋರಿಸ್ತೇನೆ ನೋಡಿ. ಈ ರೀತಿ ಗಿಡದ ತುದಿ ಭಾಗವೇ ಈ ರೀತಿ ರೋಗ ಬಂದು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಕ್ಯುಲೆಂಟ್ಸು ನೋಡಿ ಎಲ್ಲ ಹೇಗೆ ಉದುರ್ತಾ ಇದೆ. ಇದಕ್ಕೇನು ಅಂತಲೇ ಗೊತ್ತಿಲ್ಲ. ಇದು ಒಂದು ರೋಗ ಅಂತೆ, ಸಕ್ಯುಲೆಂಟ್ಸ್ ಗಿಡಗಳಿಗೆ ಬರುವಂಥದ್ದು. ಸುಮಾರು ಗಿಡಗಳಲ್ಲಿ ಈ ರೀತಿ ಪಾಟ್ಗಳಲ್ಲಿ ಉದುರ್ತಾ ಇದೆ ಗಿಡಗಳು ಬಿಸಿಲಿನ ಬೇಗೆಗೆ. ನೋಡಿಲಿ ಈ ಪಾಟಲ್ಲಿ ತುಂಬ ಇತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಪಾಟು. ಬಟ್ ನೋಡಿಗೆ ಗಿಡಗಳು ಹಾಳಾಗ್ತಾ ಇದ್ದಾವೆ. ಹಾಗಂದರೆ ಬೇಸಿಗೆ ಕಾಲ ಅಲ್ವಾ, ಬೇಸಿಗೆ ಕಾಲಕ್ಕೆ ಈ ಗಿಡಗಳಿಗೆ ಈ ಥರದ್ದು ಒಂದು ರೋಗ, ತುಂಬ ಬಿಸಿಲಾದಾಗ ಈ ರೀತಿ ಒಂದು ರೋಗ ಬರೋದು ಸಹಜ ಅಂತ ಹೇಳ್ತಾರೆ. ನಮ್ಮ ಮನೇಲಂತೂ ಈ ಸರಿ ಇದೇ ಫಸ್ಟ್ ಟೈಮ್. ಇದುವರೆಗೂ ನಾನು ಯಾವಾಗಲೂ ಈ ಗಿಡಗಳಿಗೆ ಈ ರೀತಿ ರೋಗವನ್ನು ನೋಡಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ಆಗಿರೋವಂಥದ್ದು. ತುಂಬ ಪಾಟ್ಗಳಲ್ಲಿ ಒಂದೊಂದು ಪಾಟಲ್ಲೂ ಒಂದೊಂದು ಗಿಡದ ಒಂದೊಂದು ಕಡ್ಡಿ ಈಗ ಹಾಗೇ ಇದೆ ನೋಡಿ. ಈ ರೀತಿಯೇ ಆಗಿಬಿಡುತ್ತೆ ಕೊನೆಗೆ ಎಲ್ಲ. ಇದೊಂದು ಪ್ರಾಬ್ಲಮ್ ಆಗಿದೆ ಸಕ್ಯುಲೆಂಟ್ದು. ತೋರಿಸಿರಲಿಲ್ಲ ಅಲ್ವಾ ನಿಮ್ಗಳಿಗೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ತುಂಬೆ ಹೂವಿನ ಗಿಡ ಅಂತೂ ತುಂಬ ಆಗಿದೆ, ಅದರಲ್ಲೂ ಬೇಸಿಗೆ ಕಾಲಕ್ಕಂತೂ ತುಂಬೆ ಹೂವಿನ ಗಿಡ ತುಂಬ ಹೂ ಬಿಡೋದು ಸಹಜ ಅನಿಸುತ್ತೆ. ಸಖತ್ತು ಹೂ ಬಿಡ್ತಾ ಇದೆ, ನೋಡೋದಕ್ಕೆ ಒಂದು ಚೆಂದ. ಇದು ಒಂದು ಲೈನ್ ಫುಲ್ ಇದೆ ನಮ್ಮ ಮನೆಯಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಫ್ಲವರ್ಗಳು ಅರಳಿದೆ ಇವೆಲ್ಲ. ಇದು 2ನೇ 3ನೇ ಬಾರಿ ಫ್ಲವರ್ ಆಗ್ತಾ ಇರೋದು ಈ ಬೇಸಿಗೆ ಕಾಲದಲ್ಲಿ. ನೋಡಿ ಫ್ಲವರ್ ಆಗಿ ಇದೆಲ್ಲ ಹಾಳಾಗಿದೆ. ಎಷ್ಟು ಬಿಸಿಲಿದೆ ಅಂದರೆ ನಾವು ಮೇಲ್ಗಡೆ ಬಂದು ಒಂದು ಸಣ್ಣದಾಗೂ ಕೂಡ ಕೆಲಸ ಮಾಡೋದಕ್ಕಾಗಲ್ಲ. ಈ ಪಾಟು ಒಡೆದೋಗಿ ತುಂಬ ತಿಂಗಳಾನ್ಗಟ್ಟಲೆ ಆಗಿದೆ. ನನಗೆ ಬಂದು ಈ ಪಾಟ್ ಚೇಂಜ್ ಮಾಡೋದಕ್ಕೂ ಕೂಡ ಆಗಿಲ್ಲ, ಅಷ್ಟು ಬಿಸಿಲಿದೆ ನಮ್ಮ ಕಡೆ. ಇದು ನಮ್ಮ ಬಾಲ್ಕನಿಯಲ್ಲಿ ಇಟ್ಟಿದ್ದಂತಹ ಫರ್ಟಿಲೈಸರ್. ಇದು ಬಂದು ನಮ್ಮ ತಾರಸಿ ಮೇಲೆ ರೆಗ್ಯುಲರ್ ಆಗಿ ಇಡುವಂಥ ಫರ್ಟಿಲೈಸರ್. ಬಾಲ್ಕನಿಯಲ್ಲಿ ಇಟ್ಟಿದ್ದಂತಹ ಫರ್ಟಿಲೈಸರ್ನ ಕೂಡ ನಾನು ಈಗ ತೊಗೊಂಡು ಬಂದು ಇದ್ರ ಜೊತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ತೇನೆ. ಇದು ಎಲ್ಲ ರೀತಿಯ ತರಕಾರಿ ಕಾಳುಗಳು ಎಲ್ಲವೂ ಇದೆ ಈ ಫರ್ಟಿಲೈಸರ್ನಲ್ಲಿ. ಇದನ್ನು ನಾನು ತಿಂಗಳಾನ್ಗಟ್ಟಲೆ ಈ ರೀತಿ ಇಟ್ಟಿರ್ತೀನಿ. ಅಂದರೆ ನಮ್ಮ ಮನೇಲಿ ಬರೋಂತಹ ಎಲ್ಲ ವೇಸ್ಟ್ನು ಒಂದು ಬಕೆಟಲ್ಲಿ ಹಾಕಿ ಹೀಗೆ ಇಟ್ಟಿರ್ತೀನಿ. ನಾನು ಪ್ರತಿ ತಿಂಗಳು ಕೂಡ ಗಿಡಗಳಿಗೆ ಫರ್ಟಿಲೈಸರ್ನ ಕೊಡೋದು ಇದೇ ಫರ್ಟಿಲೈಸರು. ಇದನ್ನು ಕೊಡೋದ್ರಿಂದನೇ ಗಿಡಗಳು ಇಷ್ಟು ತಂಪಾಗಿ ನೆಮ್ಮದಿಯಾಗಿ ಇಷ್ಟು ಬೇಸಿಗೆಯಲ್ಲೂ ಕೂಡ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾ ಇರೋದು. ನಾನು ಈ ಫರ್ಟಿಲೈಸರ್ನ ತಿಂಗಳು ಕೊಡ್ತೇನೆ, ಬಟ್ ಪದೇ ಏನು ತೋರಿಸೋದು ಅಂತೇಳಿ ತೋರಿಸಲ್ಲ ಅಷ್ಟೇ. ಯಾರಾದ್ರು ಮಾಡ್ಕೊಳ್ಳೋರು, ಯಾಕೆಂದರೆ ನಂದು ವ್ಯೂವರ್ಸ್ಗಳು ಪದೇ ಹೊಸಬರು ಬರ್ತಾರೆ, ಏನು ನೋಡಿದವರೇ ಏನು ನೋಡಲ್ಲ ಅಂತ ಹೇಳ್ತಾರೆ ಯೂಟ್ಯೂಬರ್ಸ್ಗಳು. ಹಾಗಾಗಿ ಓಕೆ ನಾನು ಒಮ್ಮೆ ತೋರಿಸೋಣ ಇನ್ನೊಮ್ಮೆ ಅಂಥೇಳಿ ನಿಮಗೆಲ್ಲ ಇವತ್ತು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ತಯಾರಿಕೆಗೆ ನಾನು ಏನೆಲ್ಲ ಬಳಸ್ತೀನಿ, ಹೇಗೆ ಬಳಸ್ತೀನಿ ಅನ್ನೋದನ್ನು ಕೂಡ ಲಾಸ್ಟಲ್ಲಿ ಹೇಳ್ತೇನೆ. ಬನ್ನಿ ಈ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡ್ತಾ ಮಾತಾಡೋಣ. ಎರಡನ್ನು ಹೀಗೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೇನೆ. ತಯಾರಾದ ಈ ಫರ್ಟಿಲೈಸರ್ಗೆ ನಾನು ಇಲ್ಲಿ ಒಂದು 20 ಲೀಟರಷ್ಟು ಬಿಳಿ ನೀರನ್ನ ತೊಗೊಂಡಿದ್ದೀನಿ. ನಿಮಗೆ ತೋರಿಸೋದನ್ನು ಮರೆತೆ ಈ ಬಿಳಿ ನೀರಿಗೆ ನಾನು ಈ ಫರ್ಟಿಲೈಸರ್ ಲಿಕ್ವಿಡ್ನ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ನಮ್ಮ ಮನೆಯಲ್ಲಿ ಆಲ್ರೆಡಿ ತುಂಬ ಪ್ಲ್ಯಾಂಟ್ಸ್ಗಳು ಇರೋದ್ರಿಂದ ನನಗೆ ಇಷ್ಟೊಂದು ನೀರಿನ ಅವಶ್ಯಕತೆ ಇರುತ್ತೆ. ನಾನು ಇದನ್ನು ಶೋಧಿಸ್ಕೊಳ್ಳೋದಕ್ಕೆ ಅಂತೇಳಿ ಹೀಗೆ
ಒಂದು ಪಾಟ್ನ ಇಟ್ಟು ಆ ಹೋಲ್ಗಳಿಂದ ಬಂದಂತಹ ನೀರನ್ನ ನಾನು ಈಗ ಸೋದಿಸಿ ತಗೊಳ್ತಾ ಇದ್ದೀನಿ. ಸುಮಾರು ಲಿಕ್ವಿಡ್ನ ನಾನಿಲ್ಲಿ ತಗೊಳ್ತೇನೆ. ಹೀಗೆ ಇಲ್ಲಿರುವಂತಹ ಫರ್ಟಿಲೈಸರ್ಗಳನ್ನ ನಾನು ಬಸ್ಕೊಂಡಾಯಿತು. ಈ ಪಾಟ್ ಸಹಾಯದಿಂದ ಬಸ್ಕೊಂಡಿದ್ದೀನಿ. ಈಗ ಈ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡೋಣ. ಈ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡೋದ್ರಿಂದ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಯಾಕೆಂದರೆ ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ನಾವು ಬಳಸಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟು ಕೂಡ ಕಿಚನ್ ವೇಸ್ಟಿಂದ ತಯಾರಿಸಿರುವಂಥದ್ದು. ಹಾಗಾಗಿ ಗಿಡಗಳ ಬೇರಿಗೂ ಕೂಡ ಈ ರೀತಿ ಬೇಸಿಗೆ ಕಾಲದಲ್ಲಿ, ಈ ಬಿರು ಬೇಸಿಗೆಯಲ್ಲಿ ಒಳ್ಳೆಯ ತಂಪನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಈ ಫರ್ಟಿಲೈಸರು ಈ ಗಿಡಗಳಿಗೆ ಈ ಬೇಸಿಗೆಯಲ್ಲಿ ಒಂದು ರೀತಿಯ ಜೀವಾಮೃತವಿದ್ದಂತೆ ಅಂತ ಹೇಳಿದ್ರು ತಪ್ಪಲ್ಲ. ನಾನು ಸಾಮಾನ್ಯ ಫರ್ಟಿಲೈಸರ್ನ ವಾರಕ್ಕೊಮ್ಮೆ ಕೊಡ್ತೇನೆ. ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಬರುವಂತಹ ವೇಸ್ಟ್ಗಳನ್ನು ಈ ರೀತಿ ಬಕೆಟ್ಗಳಲ್ಲಿ ಹಾಕಿ ಇಟ್ಟು ನಿಮಗೆ ಫ್ರೀ ಆದಾಗ 15 ಡೇಸ್ ನಂತರ ನೀವು ಯಾವಾಗ ಬೇಕಾದರೂ ಗಿಡಗಳಿಗೆ ಈ ಫರ್ಟಿಲೈಸರ್ನ ನೀವು ಧಾರಾಳವಾಗಿ ಕೊಡ್ಬೋದು. ಈ ಬೇಸಿಗೆಯಲ್ಲಿ ಫರ್ಟಿಲೈಸರು ಗಿಡಗಳಿಗೆ ಜೀವಾಮೃತ ಅಂತ ಹೇಳಿದ್ನಲ್ಲ, ಅದು ಖಂಡಿತ ಸತ್ಯ. ಯಾಕೆಂದರೆ ಬೇರುಗಳು ಒಣಗೋಗ್ತವೆ ಈ ಬಿಸಿಲಿನ ಬೇಗೆಗೆ. ಹೇಗೆ ಮನುಷ್ಯನಲ್ಲಿ ಎಲ್ಲ ರೀತಿಯ ವಿಟಮಿನ್ ಪ್ರೋಟೀನ್ಗಳು ಹೊಟ್ಟೋಗುತ್ತೆ, ಅದು ಕುಡೀರಿ ಇದು ಕುಡೀರಿ ಅಂತ ಹೇಳ್ತೀವಿ, ಹಾಗೆಯೇ ಗಿಡಗಳಿಗೂ ಕೂಡ ಬೇಸಿಗೆ ಜಾಸ್ತಿ ಇರೋದ್ರಿಂದ ಒಳ್ಳೆಯ ಟಾನಿಕ್ಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಒಂದೊಂದಕ್ಕೂ ಒಂದೊಂದು ದಿವಸ ಒಂದೊಂದನ್ನ ಕೊಡ್ಬೋದು ನಮ್ಮ ಮನೇಲಿ. ಕೊನೆಗೆ ಈ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡಿ. ಈ ಫರ್ಟಿಲೈಸರ್ನ ತಯಾರಿಕೆಯಲ್ಲಿ ನಾವು ಬಳಸಿರೋ ಅಂಥದ್ದು ಬನಾನಾ ಇರ್ಬೋದು, ಟೀ ಪುಡಿ ಇರ್ಬೋದು, ಈ ರೀತಿ ಸಿಪ್ಪೆಗಳಿರ್ಬೋದು, ತರಕಾರಿ ವೇಸ್ಟ್ಗಳಿರ್ಬೋದು, ಇವನ್ನೆಲ್ಲ ಬಳಸಿ ನಾವು ಈ ಫರ್ಟಿಲೈಸರ್ನ ತಯಾರಿಸಿದ್ದೇವೆ. ಹಾಗಾಗಿ ಈ ಫರ್ಟಿಲೈಸರು ಗಿಡಗಳಿಗೆ ಅತ್ಯುತ್ತಮ ಆಹಾರವಾಗಿ ಕೆಲಸ ಮಾಡುತ್ತೆ. ಬಿರು ಬೇಸಿಗೆಯಲ್ಲಿ ಗಿಡಗಳು ಸದೃಢವಾಗಿ ಬೆಳೆಯೋದಕ್ಕೆ ಅಟ್ಲೀಸ್ಟ್ ಸಾಯದೇ ಇರೋದಕ್ಕಾದ್ರೂ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದಪ್ಪ. ಹಾಗಾಗಿ ಈ ರೀತಿ ಫರ್ಟಿಲೈಸರ್ಗಳನ್ನ ನಿಮ್ಮ ಮನೆಗಳಲ್ಲಿ ತಯಾರು ಮಾಡಿ ಗಿಡಗಳಿಗೆ ಕೊಡಿ. ನಾನು ಈ ಫರ್ಟಿಲೈಸರ್ನ ಕ್ಯಾಕ್ಟರ್ಸ್ ಇರ್ಬೋದು, ಶೋ ಪ್ಲ್ಯಾಂಟ್ಸ್ ಇರ್ಬೋದು, ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಇರ್ಬೋದು, ಮರುಗ, ಹೀಗೆ ಎಲ್ಲ ರೀತಿಯ ಪ್ಲ್ಯಾಂಟ್ಸ್ಗಳಿಗೂ ನಾನು ಈ ಫರ್ಟಿಲೈಸರ್ನ ಕೊಡ್ತೇನೆ. ಏಕೆಂದರೆ ಈ ಫರ್ಟಿಲೈಸರ್ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ನಾವು ಧಾರಾಳವಾಗಿ ಎಲ್ಲ ರೀತಿಯ ಗಿಡಗಳಿಗೂ ನಾವು ಈ ಫರ್ಟಿಲೈಸರ್ನ ಕೊಡ್ಬೋದು. ಇದು ಮಾಲ್ತಿ ನೋಡಿ, ಚೆನ್ನಾಗಿ ಹೂ ಬಿಟ್ಟಿದ್ದಾಳೆ. ಇವಳು ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಹೂವಾಗಿದ್ದಾಳೆ. ಪ್ರತಿಯೊಂದು ಮೊಗ್ಗು ಹೂವು ಎಲ್ಲ ಚೆನ್ನಾಗಿ ಬಂದಿದೆ ಅವಳದು. ಇವಳಿಗೂ ಕೂಡ ಈ ಫರ್ಟಿಲೈಸರ್ ಕೊಡ್ತಾಯಿದ್ದೀನಿ. ಹೋಮ್ ಮೇಡ್ ಫರ್ಟಿಲೈಸರ್ ಆಗಿರೋದ್ರಿಂದ ಒಂದಲ್ಗ ಗಿಡಕ್ಕೂ ಕೂಡ ಕೊಡ್ತಾಯಿದ್ದೀನಿ. ಈ ಫರ್ಟಿಲೈಸರ್ ಮಣ್ಣಿನ ರಚನೆಯನ್ನು ಚೆನ್ನಾಗಿ ಮಾಡುತ್ತೆ. ಮಣ್ಣಿನಲ್ಲಿ ಒಳ್ಳೆಯ ಜೀವಕೋಶಗಳ ಉತ್ಪತ್ತಿಯನ್ನು ಮಾಡುತ್ತೆ. ಒಳ್ಳೆ ಮೈಕ್ರೋಬ್ಯಾಕ್ಟೀರಿಯಸ್ಗಳಿರ್ಬೋದು, ಗಿಡಕ್ಕೆ ಬೇಕಾದಂತಹ ಉತ್ತಮವಾದ ಪೋಷಕಾಂಶವನ್ನು ಒದಗಿಸೋದ್ರಲ್ಲಿ ಈ ಫರ್ಟಿಲೈಸರ್ ಸಹಾಯ ಮಾಡುತ್ತೆ. ಮೊದಲಾಗಿ ಈ ಫರ್ಟಿಲೈಸರ್ ಮಣ್ಣನ್ನು ಶುದ್ಧ ಮಾಡುತ್ತೆ. ಮಣ್ಣಿನಲ್ಲಿ ಇರುವಂತಹ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳನ್ನೆಲ್ಲ ಸಾಯಿಸಿ ಉತ್ತಮವಾದ ಬ್ಯಾಕ್ಟೀರಿಯಾಸ್ಗಳನ್ನ ಮಾತ್ರ ಉಳಿಸ್ಕೊಂಡು ಮಣ್ಣು ಸಾಫ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮಣ್ಣು ಸಾಫ್ಟ್ ಆದ ನಂತರ ಏನಾಗುತ್ತೆ, ಗಿಡಗಳು ಆಟೋಮೆಟಿಕ್ಕಾಗಿ ಬೇರುಗಳ ಬೆಳವಣಿಗೆ ಚೆನ್ನಾಗಿ ಆಗೋದ್ರಿಂದ ನಮಗೆ ಒಳ್ಳೆಯ ಗಿಡಗಳನ್ನು, ಅತ್ಯುತ್ತಮವಾದ ಗಿಡಗಳನ್ನು ನೋಡೋದಕ್ಕೆ ಅವಕಾಶ ಆಗುತ್ತೆ. ನಾನು ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಗಳನ್ನ ಬಳಸ್ತೀವಿ ನಾವು ಈ ಫರ್ಟಿಲೈಸರ್ನ ತಯಾರಿಕೆ ಮಾಡೋದಕ್ಕೆ ಅಂತೇಳಿ. ಆಗ ನಿಮಗೆ ಗೊತ್ತಾಗುತ್ತೆ ನಾವು ಬಳಸಿರೋಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಒಳ್ಳೆಯ ಆಹಾರವಾಗಿರುತ್ತೆ ಗಿಡಗಳಿಗೆ ಅಂತೇಳಿ. ಹಾಗಾಗಿ ನಾನು ಈ ಫರ್ಟಿಲೈಸರ್ನ ಎವ್ರಿ ಮಂತ್ ನಾನು ಬಳಸ್ತೇನೆ. ಎಲ್ಲ ರೀತಿಯ ಗಿಡಗಳಿಗೂ ಈ ಫರ್ಟಿಲೈಸರ್ನ ನಾವು ಬಳಸ್ಬೋದು, ಒಂದೇ ಗಿಡ ಅಂತಲ್ಲ.
ಬನ್ನಿ ಫರ್ಟಿಲೈಸರ್ ತಯಾರು ಮಾಡೋದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಗಳನ್ನ ಬಳಸ್ತೇನೆ ಅಂತೇಳಿ ನೋಡೋಣ. ಈಗ ಫರ್ಟಿಲೈಸರ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡಾಯಿತು, ಲಿಕ್ವಿಡ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದು ಕೊನೆಯಲ್ಲಿ ಉಳಿದಿರೋಂತಹ ಹಳೆಯ ಲಿಕ್ವಿಡ್ನ ಡಸ್ಟ್ ಇದು. ಈ ಡಸ್ಟ್ಗೆ ನಾನು ಮತ್ತೆ ಹೊಸ ಇಂಗ್ರೀಡಿಯೆಂಟ್ಗಳನ್ನ ನಾನು ಆ್ಯಡ್ ಮಾಡ್ತೇನೆ. ಯಾಕೆಂದರೆ ನನಗೆ ಮತ್ತೆ ಇದು 15 ಡೇಸಲ್ಲಿ ಫರ್ಟಿಲೈಸರ್ ಆಗಿ ಬರಬೇಕಲ್ವ, ಅದಕ್ಕೋಸ್ಕರ ಅಕ್ಕಿ ಮತ್ತು ಕಡಲೆಕಾಳನ್ನು ಹಾಕ್ತಾಯಿದ್ದೇನೆ. ಹಾಗೆ ಟೀ ಸೊಪ್ಪು ಯೂಸ್ ಮಾಡಿ ಬಂದಂತಹ ಟೀ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕ್ತಾಯಿದ್ದೇನೆ. ಇದೆಲ್ಲ ಕಿಚನ್ ವೇಸ್ಟಿಂದ ಬಂದಿರೋವಂಥದ್ದು, ಎತ್ತಿಟ್ಟಿರ್ತೀನಲ್ಲ ಅದು. ಹಾಗೆ ತುರಿದು ವೇಸ್ಟ್ ಆಗಿತ್ತು, ಸ್ವಲ್ಪ ಉಳ್ಕೊಂಡಿತ್ತು. ಸ್ವಲ್ಪ ವೇಸ್ಟ್ ಅಂತಲ್ಲ, ಬೇಕಾದ್ರೆ ಒಳ್ಳೆಯದನ್ನೇ ನೀವು ಹಾಕಿ ಫರ್ಟಿಲೈಸರ್ನ ತಯಾರು ಮಾಡ್ಕೊಳ್ಳಿ. ವೇಸ್ಟನ್ನೇ ಹಾಕಿ ಗಿಡಗಳಿಗೆ ಫರ್ಟಿಲೈಸರ್ ಮಾಡಬೇಕಂತೇನಿಲ್ಲ. ನನ್ನ ಪ್ರಕಾರ ಭೂಮಿಗೆ ನಾವು ಹಾಕೋದು ಯಾವತ್ತೂ ವೇಸ್ಟ್ ಆಗೋಲ್ಲ. ನಾವು ಇದರಿಂದನೂ ಕೂಡ ಖುಷಿ ಪಡ್ತೀವಿ ಅಲ್ವಾ ಗಿಡಗಳಿಂದ. ಹಾಗಾಗಿ ನಿಮ್ಮ ಹತ್ರ ವೇಸ್ಟ್ ಬರಲಿಲ್ಲ ಅಂದರೆ ಒಳ್ಳೆಯದನ್ನೇ ಕೂಡ ನೀವು ಬಳಸಿ ಫರ್ಟಿಲೈಸರ್ನ ತಯಾರು ಮಾಡ್ಕೊಳ್ಬೋದು. ಹಾಗೆ ಬಾಳೆಹಣ್ಣು ನಾನು ಒಳ್ಳೆಯದನ್ನೇ ಕೂಡ ಒಣಗಿಸಿ ಹಾಕ್ತಾಯಿದ್ದೇನೆ. ಹಾಗೆ ಒಂದು ಸ್ವಲ್ಪ ಮಸ್ಟರ್ಡ್ ಕೇಕ್ನ ಹಾಕ್ತಾಯಿದ್ದೇನೆ. ಇವೆಲ್ಲ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಹತ್ರ ಏನಿದೆ ಅದನ್ನು ಹಾಕಿ ನೀವು ಫರ್ಟಿಲೈಸರ್ನ ತಯಾರು ಮಾಡ್ಕೊಳ್ಳಿ ಅಂತ ಹೇಳೋದು ಇವತ್ತು ನನ್ನ ಹತ್ರ ಇತ್ತು, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇಲ್ಲ ಅಂದಾಗ ಇರೋಂತಹ ಈ ಹಳೆ ಫರ್ಟಿಲೈಸರ್ಗೆ ನಾನು ನೀರನ್ನು ಹಾಕಿ ಇಡೋದು ಕೂಡ ನನ್ನ ಅಭ್ಯಾಸ. ಹಾಗೆ ಇದು ಕಡಲೆಕಾಯಿ ಹಿಂಡಿ, ಹಾಗೆ ಇದು ನಾವು ಪಪ್ಪಾಯನ ಮೇಲ್ಗಡೆ ತುರಿದಿದ್ದಂತಹ ಮೇಲ್ಗಡೆ ಸಿಪ್ಪೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಬದನೆಕಾಯಿ ವೇಸ್ಟ್ ಆಗಿತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಸಿಪ್ಪೆ ಕೂಡ ನಮ್ಮ ಮನೆಯಿಂದ ಬಂದಿತ್ತು. ಇದು ಕೂಡ ಮಸ್ಟರ್ಡ್ ಕೇಕ್ ನಾನು ನೀರಲ್ಲಿ ನೆನೆಸಿದ್ದೆ ಫರ್ಟಿಲೈಸರ್ ಮಾಡಿ ತೋರಿಸೋದಕ್ಕೆ ಅಂತೇಳಿ. ಇದು ಆಗಲಿಲ್ಲ, ಅದಕ್ಕೋಸ್ಕರ ಈ ಮಸ್ಟರ್ಡ್ ಕೇಕ್ ಪೌಡರ್ ಲಿಕ್ವಿಡ್ನು ಕೂಡ ನಾನು ಈ ಫರ್ಟಿಲೈಸರ್ ತಯಾರಿಕಾ ಡಬ್ಬದಲ್ಲಿ ನಾನು ಹಾಕ್ತಾಯಿದ್ದೀನಿ. ಹೀಗೆ ಎಲ್ಲವನ್ನು ನಾವು ಇಂಗ್ರೀಡಿಯೆಂಟ್ಗಳನ್ನ ಈ ರೀತಿ ಹಾಕ್ಬೋದು. ಈಗ ನಾನು ತೋರಿಸಿದಂತಹ ಇಂಗ್ರೀಡಿಯೆಂಟ್ಗಳು ನಿಮ್ಮಲ್ಲಿ ಯಾವುದಿದ್ರೂ ಸರಿ, ಇಲ್ಲ ಅಂದರೂ ಸರಿ, ಅಥವಾ ಇನ್ಯಾವುದೋ ಹೊಸದಾಗಿ ತರಕಾರಿ ಸಿಪ್ಪೆಗಳು ಏನು ಬಂದರೂ ಪರವಾಗಿಲ್ಲ ಅಂಥದ್ದನ್ನ ಬಳಸಿ. ಹಾಗೆ ಮೊಸರು ಕೂಡ ಚೆನ್ನಾಗಿರೋದೆ. ಬಟ್ ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ನಾವು ಇದನ್ನೆಲ್ಲ ಬಳಸಬೇಕಾಗತ್ತೆ. ಅದೊಂದು ಮನೋಭಾವಕ್ಕೆ ಹೋಗಬೇಡಿ, ಹಳೆಯದನ್ನು ಬಳಸಬೇಕು ಅನ್ನೋ ಮನೋಭಾವಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ನಾವು ತೋಟಗಳಲ್ಲಿ ಎಲ್ಲ ಹೊಸದೇ ತಂದು ಬಳಸುವಂಥದ್ದು ಭೂಮಿಗೆ ಹಾಕುವಾಗ ಹಳೆಯದು ಅನ್ನೋ ಮನೋಭಾವಕ್ಕೆ ಹೋಗಬೇಡಿ, ಉಳಿದಂಥದ್ದು ವೇಸ್ಟು ಅನ್ನೋ ಮನೋಭಾವಕ್ಕೆ ಹೋಗಬೇಡಿ. ಬಟ್ ನಾವು ಫರ್ಟಿಲೈಸರ್ ತಯಾರು ಮಾಡಬೇಕು, ಗಿಡಗಳನ್ನ ಅತ್ಯುತ್ತಮವಾಗಿ ಬೆಳೆಸಬೇಕು ಅಂದರೆ ಒಳ್ಳೆಯದನ್ನು ಕೂಡ ಬಳಸಿ. ನಿಮ್ಮ ಹತ್ರ ಹಳೇದು ಸಿಕ್ಕಲಿಲ್ಲ, ವೇಸ್ಟ್ ಸಿಕ್ಕಲಿಲ್ಲ ಅಂದಾಗ ಒಳ್ಳೆಯದನ್ನು ಕೂಡ ಬಳಸಿ ನೀವು ಫರ್ಟಿಲೈಸರ್ನ ತಯಾರು ಮಾಡಿ. ಹೀಗೆ ಹಾಕಿದ ನಂತರ ಎಲ್ಲವನ್ನು ಒಮ್ಮೆ ಹೀಗೆ ಮಿಕ್ಸ್ ಮಾಡಿ ನಂತರ ನೀವು ಇದಕ್ಕೆ ಸಾಕಷ್ಟು ಅದು ಮುಳುಗೋಷ್ಟು ನೀರನ್ನು ಹಾಕಿ ಏಕಕಾಲದಲ್ಲೇ ನೀವು ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಡಬೇಡಿ. ಯಾಕೆಂದರೆ ನಂತರ ಫರ್ಟಿಲೈಸರ್ ಆದಾಗ ನಾವು ವೈಟ್ ವಾಟರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಇರುತ್ತೆ. ಇದಕ್ಕೊಂದು 5-6 ದಿನ ಆದ ನಂತರ ನೀವು ತಗೊಂಡು ನಿಮ್ಗೆ ಯಾವ್ಯಾವ ಗಿಡಗಳಿಗೆ ಬೇಕು, ಅಥವಾ ಎಲ್ಲ ಗಿಡಗಳಿಗೂ ಮಿಕ್ಸ್ ಮಾಡ್ತೀನಿ ಅಂದರೆ ಇವತ್ತು ನಾನು ತೊಗೊಳ್ಳಿಲ್ವ ಆ ರೀತಿ ಎಲ್ಲ ರೀತಿಯ ಸ್ವಲ್ಪ ಫರ್ಟಿಲೈಸರ್ನ ಬಿಡದೆ ತೊಗೊಂಡು ಗಿಡಗಳಿಗೆ ಹಾಕ್ಕೊಂಡು ನಂತರ ಈ ವೇಸ್ಟ್ ಜೊತೆಗೆ ಇನ್ನೊಂದು ಸ್ವಲ್ಪ ವೇಸ್ಟ್ನ ಮಿಕ್ಸ್ ಮಾಡಿ ಇಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನು ನೆರಳಲ್ಲಿ ಇಟ್ಕೊಳ್ಳಿ. ಈ ಥರ ತಯಾರು ಮಾಡಿ, ಈ ಥರ ರೆಡಿ ಮಾಡಿ ನೆರಳಲ್ಲಿ ಇಟ್ಕೊಂಡು ಒಂದು 15 ದಿವಸಕ್ಕೊಂದ್ಸರಿ, ವಾರಕ್ಕೊಂದ್ಸರಿ, 7 ಡೇಸ್ 5 ಡೇಸ್ ಆದಮೇಲೆ ನೀವು ಯಾವತ್ತು ಬೇಕಾದ್ರೂ ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ನ ನೀವು ಬಳಸ್ಬೋದು. ಇದು ನನ್ನ ಫರ್ಟಿಲೈಸರ್ ತಯಾರಿಕಾ ವಿಧಾನ. ಇದುವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.